ಇವತ್ತು ನಾವು ಮನೆಯಲ್ಲೇ ಹೆಲ್ದಿಯಾಗಿ ಚಾಕ್ಲೇಟ್ ಮಾಡೋಣ. ಫಸ್ಟು ಬೆಲ್ಲದ ಪೌಡ್ರು ಅಂದರೆ ಜಾಗ್ರಿ ಪೌಡ್ರು ತೊಗೊಂಡು ನೀಟಾಗಿ ಸೋಸ್ಕೋಬೇಕು. ನೋಡಿ ಪೌಡ್ರ್ ಎಷ್ಟು ಚೆನ್ನಾಗಿ. ಆಮೇಲೆ ಒಂದು ಕೆಳಗಡೆ ಪಾತ್ರೆದಲ್ಲಿ ನೀರಿಟ್ಕೊಂಡು ಪಾತ್ರೆ ಮೇಲೆ ಸ್ವಲ್ಪ ತೆಂಗಿನೆಣ್ಣೆ ಹಾಕೋಬೇಕು ಬೌಲಲ್ಲಿ. ಆಮೇಲೆ ಕೋಕೋ ಪೌಡ್ರ್ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಬ್ಲೆಂಡ್ ಆಗಬೇಕು. ಆವಾಗಲೇ ಚಾಕ್ಲೇಟ್ ಚೆನ್ನಾಗಿ ಬರುತ್ತೆ. ನೋಡಿ ಇವಾಗ ತಿರುಗಿಸ್ತಾ ಇರಬೇಕು. ಸ್ವಲ್ಪ ಬಿಟ್ಟರೂ ಚಾಕ್ಲೇಟ್ ಚೆನ್ನಾಗಿ ಬರಲ್ಲ. ಅದಕ್ಕೋಸ್ಕರ ನಿಧಾನವಾಗಿ, ಬಿಸಿ ನೀರು ಕೆಳಗಡೆ ಇರುತ್ತಲ್ವ, ಅದರಿಂದ ಬಿಸಿಯಾಗಿರುತ್ತೆ ತೆಂಗಿನೆಣ್ಣೆ, ಮೆಲ್ಟ್ ಆಗುತ್ತೆ. ನೋಡಿ ಚೆನ್ನಾಗಿ ತಿರುಗ್ತಾ ಇರಬೇಕು. ಚಾಕ್ಲೇಟು ಹೊರಗಡೆಯಿಂದ ತಂದುಕೊಡೋದ್ಕಿಂತ ಮನೆಯಲ್ಲೇ ಈ ಥರ ಮಾಡಿ ಇಟ್ಕೊಂಡ್ರೆ ಮಕ್ಳಿಗೆ ಕೊಡ್ಬೋದು. ಹೆಲ್ದಿಯಾಗಿರುತ್ತೆ ಮತ್ತು ಹೊಟ್ಟೆನೂ ಬರುತ್ತೆ ಅನ್ನೋ ಟೆನ್ಷನು ಇರಲ್ಲ. ನೋಡಿ ಆಮೇಲೆ ಸ್ವಲ್ಪ ಬೆಲ್ಲ ಪೌಡ್ರು ಮಾಡಿ ಇಟ್ಕೊಂಡಿದ್ದೀವಿ. ಸೋಸಿಟ್ಕೊಂಡಿರೋ ಬೆಲ್ಲನ ಹಾಕೊಳ್ಳೋಣ. ಯಾಕೋ ಕರೆಕ್ಟಾಗಿ ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ, ಸ್ವಲ್ಪ ವಾಯ್ಸೆಲ್ಲ ಹೋಗಿಬಿಟ್ಟಿದೆ. ನೋಡಿ ಚೆನ್ನಾಗಿ ಮೆಲ್ಟ್ ಆಗಬೇಕು. ತಿರುಗ್ತಾ ಇರಬೇಕು, ತಿರ್ಸ್ತಾ ಇರಿ. ತುಂಬ ಟೈಮ್ ತೊಗೊಳುತ್ತೆ, ಆದರೂ ನೀಟಾಗಿ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ನನ್ನ ಮಗಳಿಗಂತೂ ತುಂಬ ಇಷ್ಟ ಆಯಿತು ಚಾಕ್ಲೇಟು. ಆಮೇಲೆ ನಿಮಗೆ ಡ್ರೈ ಫ್ರೂಟ್ಸು ಏನಾದರೂ ಆ್ಯಡ್ ಮಾಡಬೇಕು, ಇಷ್ಟವಾದ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ಕೋಬೋದು. ನಾನು ಗೋಡಂಬಿ ಮತ್ತು ಬಾದಾಮಿ ಮಾತ್ರ ತೊಗೊಂಡಿದ್ದೀನಿ. ನಿಮ್ಗೆ ಯಾವ ಇಷ್ಟ ಆಗುತ್ತೋ ಆ ಡ್ರೈ ಫ್ರೂಟ್ಸ್ ತೊಗೋಬೋದು. ನೋಡಿ ಮೆಲ್ಟ್ ಆಗ್ತಾ ಇರಬೇಕು, ಅಷ್ಟೋ ತನಕ ತಿರುಗ್ತಾ ಇರಿಸ್ಬೇಕು. ನೋಡಿ ಚೆನ್ನಾಗಿ ಬರುತ್ತೆ. ಆಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಇನ್ನೂ ಸ್ವಲ್ಪ ತಿರುಗಿಸ್ತಾ ಇರಬೇಕು. ಜಾಸ್ತಿ ಹೊತ್ತು. ನೋಡಿ ಎಲ್ಲ ಮಿಕ್ಸ್ ಆಗಿದೆ. ಸ್ವಲ್ಪ ಇದನ್ನು ಕೆಳಗಿಳಿಸ್ಬಿಟ್ಟು ಸ್ವಲ್ಪ ತಣಿಬೇಕು. ಇವಾಗ ಚಾಕ್ಲೇಟ್ ಮೇಕರಲ್ಲಿ ನಾವು ಇದನ್ನು ಹಾಕೊಳ್ಳೋಣ. ಚಿಕ್ಕದು ಚಾಕ್ಲೇಟ್ ಮೇಕರು. ಓಕೆ, ಅಡ್ಜಸ್ಟ್ ಮಾಡಿಕೊಂಡು ಸ್ಪೂನಲ್ಲಿ ತೊಗೊಂಡು ನಿಧಾನಕ್ಕೆ ಅದರಲ್ಲಿ ಹಾಕೊಳ್ಳೋಣ. ಚೆನ್ನಾಗಿ ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ ಇದು. ಈಗಂತೂ ನೆಕ್ಸ್ಟ್ ಸ್ಕೂಲ್ ರಜೆ ಇರುತ್ತೆ, ಮಕ್ಕಳಿಗೆ ಸ್ನ್ಯಾಕ್ಸ್ ಬೇಕು ಅಂತ ಹೇಳ್ತಾ ಇರ್ತಾರೆ. ಈ ಥರ ಮಾಡಿಟ್ಕೊಂಡ್ರೆ ಯಾವ ಟೆನ್ಷನು ಇರಲ್ಲ. ಇವಾಗ ಎಲ್ಲರ ಮನೇಲೂ ಫ್ರಿಡ್ಜ್ ಇರುತ್ತೆ. ಇದನ್ನು ಹಾಕ್ಕೊಂಡು ಫ್ರಿಡ್ಜಲ್ಲಿ ಒಂದಿನ ಫುಲ್ ಇಟ್ಬಿಟ್ಟು ನೆಕ್ಸ್ಟ್ ಡೇ ತೆಗೆದ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಬಂದಿರುತ್ತೆ ಚಾಕ್ಲೇಟ್ ಅಂತ. ಏನಿಲ್ಲ, 3 ಐಟಮು: ಚೋಕೋ ಪೌಡ್ರು, ಜಾಗ್ರಿ, ತೆಂಗಿನೆಣ್ಣೆ ಇದ್ರೆ ಸಾಕು. ಕೋಕೋ ಪೌಡ್ರ್ ಅಂತ ಹೇಳ್ತೀವಲ್ಲ ಅದು. ಏನಿಲ್ಲ, 60-70 ರೂಪಾಯಿಗೆ ಸಿಗುತ್ತೆ. ಬೆಲ್ಲ ಮತ್ತು ತೆಂಗಿನೆಣ್ಣೆ ಎಲ್ಲರ ಮನೇಲೂ ಇರುತ್ತೆ. ಇದು ಒಂದು ಪೌಡ್ರ್ ಏನೋ ಜಾಸ್ತಿ ಅಷ್ಟೇ, ಅದು ಒಂದು 70 ರೂಪಾಯಿಗೆಲ್ಲ ಸಿಗುತ್ತೆ, ಮಾಡ್ಕೋಬೋದು. ಚಾಕ್ಲೇಟ್ ಮೇಕರ್ ಇಲ್ಲ ಅಂದರೆ ಐಸ್ ಟ್ಯೂಬರ್ ಇರುತ್ತಲ್ಲ, ಅದರೊಳಗಿಂದನೂ ಹಾಕ್ಬೋದು. ಇಲ್ಲ ನಿಮ್ಮ ಮನೇಲಿ ಯಾವ ಥರದ್ದು ಚಿಕ್ಕ ಕಪ್ಪಿದ್ರೆ ಅದರೊಳಗೆ ಹಾಕಿ ಆಮೇಲೆ ಚಾಕ್ಲೇಟ್ ಕಟ್ ಮಾಡ್ಕೋಬೋದು. ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಇವಾಗ ಫ್ರಿಡ್ಜಲ್ಲಿ ಇಡೋಣ ಬನ್ನಿ. ನೋಡಿ ಫ್ರಿಡ್ಜಿಂದ ಓಪನ್ ಮಾಡಿದೆ, ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ನೋಡಿ, ವಾವ್, ಸೂಪರಾಗಿದೆ. ಇದು ನನ್ನ ಮಗಳು ಈ ಥರ ಬಾಕ್ಸ್ ಹಾಕಿಟ್ರೆ ಹೊರಗಡೆಯಿಂದ ತಂದು ಚಾಕ್ಲೇಟ್ ಅಂದ್ಕೊತಾರೆ.